ಅವಸರ ಮಾಡಿ ರೇಷನ್ನ ತೂಗಿಸ್ಕೊಂಡ್ವಿ. ಮನೆಗೆ ಒಯ್ಯೋದು ಹೆಂಗೆ ಈಗ? ಈ ಮಳೆ ಒಂದು ಹಿಡ್ಕೊಂಡ್ಬಿಟ್ಟತ್ತೆ ಜಿಟಿ 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 ಅಂತಂದು ರಪ 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 ಬಂದತ್ಲಾಗ ಹೊಳದಂಗ್ರ ಅಲ್ಲ ಏನಲ್ಲ ನೋಡು. ಸುಮ್ಮನೆ ಈ ಮಳೆಗೆ ಹೆಂಗೆ ತಗೊಂಡು ಹೋಗೋದೇನ ರೇಷನ್? ಅವು ನೋಡಿದ್ರೆ ಎಷ್ಟು ಒಂದು ತಟುಂಗೆ ಅಂದ್ರೆ ಸಾಕು. ಏನು ಚೀಲ್ದಾಗ ಅನ್ನಕತ್ತೇನ ಅನ್ಬೇಕಾ ನಮ್ಮನೆ ಮಿಜ್ಜಾಕವು. ಒಂದು ಗಳಿಗೆ ತಿಂತ್ರ ಬಿಡಲ್ಲ ತಕ್ಕ. ಯಾಕೆ ಅವಸರ ಮಾಡ್ತಿ? ಮನೆಗೆ ಹೋಗಿರ ಮಾಡೋದೇನೈತಿ? ನಿಲ್ಲಂತ ತಡಿ ಇಲ್ಲೇ, ಆಮೇಲೆ ಮಳೆ ನಿಂತ ಮೇಲೆ ಹೋದ್ರಾತು. ಅಲ್ಲ ಅಲ್ತಕ್ಕ, ನೀವು ಯಾಕೆ ಅಷ್ಟು ವಿಚಾರ ಮಾಡ್ತೀರಿ? ನಾನು ಅದನ್ನಿಲ್ಲ, ನನ್ನ ಹತ್ರ ಕೇಳ್ರಿ, ಬೇಕಾದಷ್ಟು ಐಡಿಯಾ ಇರ್ತಾವೆ. ಸುಮ್ಮನಿದ್ರಿ ನೀವು, ನೋಡಿ ನಾ ಹೆಂಗೆ ಮಾಡ್ತೇನೆ. ಹೌದು ತಗೊಳ್ಳೇ ಸುಮ್ಮಿ, ಅಷ್ಟು ಮಾಡಿಬಿಡು ಹಂಗಾರ. ನೀ ಇಲ್ಲೇ ನಿಲ್ಲ, ಹನಿ ನಿಲ್ಲ ಮಟನ ನಮ್ಮ ಚೀಲ ನೋಡ್ಕೊಂತಾರವ. ಮತ್ತು ಅಕ್ಕಿಲ್ದಂಗೆ ಮಾಡಿಗಿಡಿ ನೀನು. ಮನೆಗೆ ಹೋಗಿ ಒಟ್ಟು ಮಳೆ ನಿಂತ ಮ್ಯಾಗ ನನ್ನ ಗಂಡನರ ಆತ ನನ್ನ ಮಗನರ ಆತ ಕಳಿಸ್ತೇನೆ, ಅವ್ರು ಹೊತ್ಕೊಂಡ್ಬರ್ತಾರ. ಲೇ ಸುಮ್ಮಿ, ಒಂಚೂರು ಚೀಲ ಕಡೆ ಲಕ್ಷ ಇಡಲೆ. ಒಂದು ಆಟೋನಾರ ಮಾಡಿಸ್ಕೊಂಬರ್ತಾನೆ. ಇಂಥ ಮಳೆಗೆ ಯಾರು ತೋರಿಸ್ಕೆ ಅಂತ ಹೋಗ್ಬೇಕು. ಅದ್ರ ಬೇರೆ ಎರಡೆರಡು ಚೀಲ ಅದಾವು, ಹೊತ್ಕೊಂಡು ಹೋಗೋದು ಆಗಂಗಿಲ್ಲವ ನನಗೆ. ಅದಕ್ಕೆ ಅಲ್ಲಲೇ ಆಸೆ, ನಾ ಇರೋ ತನಕ ನೀ ಯಾಕೆ ಟೆನ್ಷನ್ ಮಾಡ್ಕೊಂತಿದಿ? ನೀ ಆರಾಮ್ ನಿಲ್ಲ ಚೀಲದಂತಕ್ಕೆ. ನಾ ಹೋಗಿ ಆಟೋ ತಗೊಂಬರ್ತಾನಂತೆ. ಬಾಡಿಗೆ ಎಷ್ಟು ಮಾತಾಡ್ಬೇಕು ಹೇಳವ? ನೀ ಹೇಳ್ದಷ್ಟು ಕೇಳ್ತಾನೆ. ಬಂದ್ರೆ ಸಹಿ, ಇಲ್ಲ ಅಂದ್ರೆ ಮತ್ತೇನು ಮಾಡೋಕ್ಕಾಕತಿ? ಹೌದಾ, ಚಲೋ ಆತ್ಬಿಡ್ಲೆ, ಪುಣ್ಯ ಬರಲಿ ನಿನಗೆ. ಒಂದು 60 ರೂಪಾಯಿ ಮಟ್ಟ ಕೇಳು. 60 ರೂಪಾಯಿ ಆದ್ರೆ ಸಹಿ, ಮತ್ತಿಲ್ಲ ಅಂದ್ರೆ ಹೆಚ್ಚಿಗೆ ಆಕತ್ ಬಿಡ. ಮನೆ ಏನು ದೂರಲ್ಲ ಏನಿಲ್ಲ. ಹೌದು ನೋಡ್ಲೆ ಸುಮ್ಮಿ, ಸುಮ್ಮನೆ ಎಲ್ಲಾರು ಆಟೋಕ್ಕೆ ಹೋಗಕ್ಕೆ ಬರ್ತತ್ತೆ. ಎಲ್ಲಾರು ಇಟ್ಟು ಒಡದು ಹಾಕ್ಯಂದು ಏಟ್ ಬರ್ತೈತೆ ಆಟ. ಹೆಂಗೆ ನಮ್ಮ ಎಲ್ಲರೂ ಮನೆ ಒಂದೇ ಅಂತಕ್ಕದವಲ್ಲ. ಇಲ್ಲಿಂದ ಹೋಗ್ತಾ ಒಟ್ಟು ಶಾರಕ್ಕನ ಇಳಿಸಿ, ಅಲ್ಲಿಂದ ಸುಮ್ಮಿ ಇಳಿಸಿ ನಮ್ಮ ಮನೆಗೆ ಹೋದ್ರೆ ಆತು. ಸುಮ್ಮಿಯರ ಮಂತ್ಯಾಗನ ಈ ಕ್ಯಾಶ್ ಇಳ್ಕಂತಾಳ. ಅಲ್ಲ ಅಲ್ತಕ್ಕ, ಏನಂತ ಮಾತಾಡ್ತಿದಿ? ಹಾಂ, ನಿನ್ನ ಮಾತು ಕೇಳಿದ್ರೆ ಪಾಪ ಆಶಾಗೆ ಬೇಜಾರಾಗಂಗಿಲ್ಲ. ನಾ ಮಾಡಿಸಿದ ಆಟೋದಾಗ ಹತ್ತು ಬೇಡ್ರಿ ಅಂತಾಳೆ ನಾಕೇನಾರ. ಹೂವ ಏನು ಬೆರಿಕೆದಾಳಿಗೆ ಸುಮ್ಮಿ. ಈಗ ಪುಕ್ಷಟ್ಟೆ ತಾನೊಬ್ಬಕ್ಕೆ ಹೋಗೋದಲ್ದ ನಮ್ಮಿಬ್ಬರನ್ನ ಹತ್ತಿಸ್ಕೊಂಡು ಹೋಗಕ್ಕೀಕಿ. ಓಹೋ, ಈಗ ನಾ ಅಡುಗೆ ಮಾಡ್ಸೋ ಆಟೋದಾಗನ ಇವರೆಲ್ಲ ಫ್ರೀ ಬರೋರು. ನಾನು ಯಾಕೆ 60 ರೂಪಾಯಿ ಕೊಡ್ಲು ಒಬ್ಬಾಕಿನ? ನಂದು ಇದಕ್ಕೆ ಎಷ್ಟು ಬರ್ತೈತಿ? 4 ಮಂದಿ ಅಂದ್ರೆ 15 ರೂಪಾಯಿ ಬರ್ತೈತಿ. 15 ರೂಪಾಯಿ ಕೊಡ್ತಾನೆ, ನೀವು 15 ರೂಪಾಯಿ ಹಾಕ್ರಿ ಅಂತ ಹೇಳ್ತಾನೆ. ನನಗೇನು ರೊಕ್ಕ ಹಂಗೆ ಉದ್ರದಲ್ಲ. ಹೌದು ತಗೊಳ್ಳಲ್ಲ ಅಲ್ತಕ್ಕ, ಒಂದು ಆಟೋದಾಗ 4 ಮಂದಿ ಹೋಗಕ್ಕೆ ಬರ್ತೈತಿ. ಒಬ್ಬೊಬ್ರಿಗೆ 15 ರೂಪಾಯಿ ಬರ್ತೈತಿ. 4 ಮಂದಿ 15 ರೂಪಾಯಿ ಹಾಕ್ಯಂಡು ಹೋದ್ರೆ ಅತ್ತಗ. ಸುಮ್ಮನೆ ಮತ್ತೆ ನೀವು ಯಾಕೆ ಮಳೆಗೆ ತೋರಿಸ್ಕೊಂತ ಬರ್ತೀರಿ? ನಾವು ಒಬ್ಬಕ್ಕೆ ಹೋದ್ರೆ ನನಗೂ ಬೇಷ್ ಅನ್ಸಂಗಲ್ಲ. ಪಾಪ ಅವ್ರು ನಿಮ್ಮನ್ನು ತೋರ್ಸಕ್ಕೆ ಹಚ್ಚಿ ನಾನು ಆಟೋದಾಗ ಹೋದೆ ಅಂದ್ರೆ. ಪುಕ್ಷಟ್ಟೆ ಹೋಗ್ಬೇಕು ಅನ್ಕೊಂಡಿದ್ಲು ಸುಮ್ಮಿ, ಬಿತ್ತಲ್ಗುನ್ನ ಈಗ. ಏನ 15 ರೂಪಾಯಿ ನಾವು ಕೊಡ್ಬೇಕಾ? ಹೋಗ ನೀನು 2 ಚೀಲ ಅದಾವು, ಅದು ಹೆಂಗೆ ಹೊತ್ಕೊಂಡೋಕೆ ಹೋಗು. ನಮ್ಮ ಏನು 1 ಚೀಲ ಕಟ್ ತಲೆ ಮೇಲೆ ಇಟ್ಕೊಂಡು ಹೊಂಟ್ವಿ ಅಂದ್ರೆ ಆಗಿ ಹೋತು, ಹೋಗಿ ಮನೆ ಮುಟ್ತೀವಿ. ಏನೋ ಮಳೆ ಬರಾಕತೈತಲ್ಲ ಅಂತ ನಿಂತ್ಕೊಂಡದ ಅಷ್ಟೇ. ಹೆಂಗೆ ಹೋಗಿ ಹೋಗಿ ಹಂಗಾರೆ ನೀನು 2 ಚೀಲ ಹೊತ್ಕೊಂಡು. ಹಬ್ಬಾ ಹೌದು ಬಿಡಲೆ ಸುಮ್ಮಿ. ಹಾಂ, ಒಂದೇ ಚೀಲ ನಂದು ಅಂತಿದಿ. ನಿಂದು 1 ಚೀಲನ ಸಹಿ, ಲಲಿತಕ್ಕೊಂದು ಶಾರಕ್ಕೊಂದು ನನ್ನ ಚೀಲ, ಅಷ್ಟು 3 ಸೇರಿದ್ರೂ ನಿಂದು 1 ಚೀಲ ತೂಕ ಆಗಂಗಿಲ್ಲ ನಮ್ಮವು. ಹಾಂ, ನೀನು 60 ರೂಪಾಯಿ ಕೊಟ್ಟು ಬೇಕಾದಂಗೆ ಆಟೋ ಮಾಡಿಸ್ಕೊಂಡು ಹೋಗ್ಬೋದು. ಬರೇ ಮಂದಿ ಆಟೋದಾಗ ಹೋಗಕ್ಕೆ ಓಡಾಡ್ತಿಯಲ್ಲ. ಪ್ರತಿ ತಿಂಗಳನ್ನ ಇದಾತ್ ನೋಡಿ ನಿಂದು. 1 ತಿಂಗಳ ರೊಕ್ಕ ಖರ್ಚು ಮಾಡಿ ಆಟೋದಾಗ ಇಟ್ಕೊಂಡು ಹೋಗ. ಹೋಗಯ್ಯವ್ವ, ನನಗೇನು ಬೇರೆ ಆಟೋದಾಗ ಹೋಗ್ಬೇಕಂತಂದೇನು ಆಸೆ ಇರ್ತದೇನ? ಏನಿಲ್ಲ, ಇಲ್ಲಿ ಆಟೋ ಬೇಕಂದ್ರೆ ಸಿಗಂಗಿಲ್ಲ ಒಂದೊಂದು ಟೈಮ್ನಾಗ. ಹಾಗಾಗಿ ಯಾರು ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಬಾಡಿಗೆನ, ಅವರು ಅಂತಾರ ಮತ್ತೆ ಯಾಕೆ ನೀವೊಂದು ಆಟೋ ಮಾಡಿಸ್ತೀವ, ಬಾ ಇದ್ರಾಗ ಹತ್ತು, ಹೆಂಗ ಅಲ್ಲೇ ಮನೆ ಎಲ್ಲ ಹಾಡಾಗಿ ಇಳ್ಕೊವಂತೆ ಅಂತೇಳಿ. ಹಂಗಾಗಿ ಹತ್ತನ್ ನಾನು. ನನಗೇನು ರೊಕ್ಕ ಕೊಡಬಾರ್ದು ಅನ್ನೋದೇನಿಲ್ಲವ. ನೋಡ್ಬೇಕಾದ್ರೆ ನೀನು ಹತ್ತಿಸ್ಕೊಂಡ್ರೆ ಹತ್ತಿಸ್ಗೆ, ಇಲ್ಲಾಂದ್ರೆ ನೀವು ಒಬ್ಬಕ್ಕೆ ಹೋಗಲ್ಲ, ನಡೀತೈತೆ, ಹಂಗೇನಿಲ್ಲ. ಆಗ್ತಗಳವ, ಯಾರು ಬೇಡ ಅಂತಾರ? ನಿನ್ನ ಜೊತೆಗೆ ಯಾರ ಮಾತಾಡಿ ಗೆಲ್ಲೋದು ಉಂಟೇನ? ಸುಮ್ಮನೆ ಅಂದ್ರೆ ನೀನೇ ಸಾಟಿ ನೋಡು, ಮತ್ತೆ ಯಾರ ಸಾಟಿ ಆಗಕ್ಕೆ ಸಾಧ್ಯ ಇಲ್ಲ ನಿನಗೆ. ಅದ ಮತ್ತೆ ಸುಮ್ಮನೆ ಅಂದ್ರೆ ಏನಂತ ತಿಳಿದಿ? ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ. ನೀ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಾಗ ಆಟೋ ಇರ್ತದೆ ನೋಡ್ಬೇಕಾರ. ಓ ಆಟೋ ತಮ್ಮ, ಇಲ್ಲಿ ಬಾರಪ್ಪ, ಇಲ್ಲಿ ಇಲ್ಲಿ. ಹಾಂ ಹೇಳ್ರಿ ಅಕ್ಕರ, ಎಲ್ಲಿ ತನಕ ಬಿಡ್ಬೇಕು ನಿಮ್ಮ? ಎಷ್ಟು ಜನ ಅದೀರಿ? ಅಯ್ಯ ತಮ್ಮ, ನಮ್ಮ ಮನೆಗಳು ಏನು ನೋಡಿಲ್ಲನ? ದಿನಾ ಬೆಳಕರದ ನಮ್ಮ ಮನೆ ಮುಂದಾಶ ಓಡಾಡ್ತೀವಿ, ಮತ್ತೆ ಎಲ್ಲಿ ಬಿಡ್ಬೇಕ್ರಿ ಅಂತ. ಮನೆಗೆ ಬಿಡು ಸಾಕು. 4 ಮಂದಿ ಅದ ನೋಡಿ ನಾವು. ಹಾಂ ನೋಡೇನು ತಗೊಳ್ರಿ, ಮನೆ ನೋಡೇನಿ. 4 ಮಂದಿ ಅಂದ್ರೆ 30 120 ರೂಪಾಯಿ ಕೊಡ್ರಿ. ಏನು 120? ಹೋಗಯ್ಯಪ್ಪ, ನಾವು ಯಾವಾಗಲೂ 50-60 ರೂಪಾಯಿ ಕೊಟ್ಟು ಹೋಗಿರ್ತೇವಪ್ಪ. ನಾವಂದ್ರೆ ಸಾಮಾನ್ಯಗೆ ಅಡ್ಡಾಡೋದು. ರೇಷನ್ ಯಾವಾಗ ಬಂತು, ರೇಷನ್ ತಗೊಳ್ಳೋರು ಯಾವಾಗ ಕಂಡ್ರು ಅವಾಗ ನೋಡಪ್ಪ ನಿಮಗೆ ರೇಟ್ ಏರ್ಕೆ ನಿಂತು ಬಿಡ್ತೀರಿ. ಏನು ತಮ್ಮ, ಒಂಚೂರು ನೋಡಿ ಕೇಳಿ ತಗೋಬೇಕಪ್ಪ. ಈ ಪರಿ ಅಂದ್ರೆ ಯಾರು ಹತ್ತಾರ ಹೇಳು? 10 ವರ್ಷ ಹತ್ತಕ್ಕೆ ಹೋಗಂಗಿಲ್ಲ, ಬ್ಯಾ ಬಿಡು ನಡ್ಕೊಂಡು ಹೋದ್ರಾತ ಅನ್ಕಂತಾರ. ಹಂಗಂದ್ರಿ ಅಕ್ಕರ, ನಡ್ರಿಂದಾಗಾರ 3 ಮಂದಿ ಹಟ್ಟಿರ್ನ ಭಾಳ ಅಂದ್ರೆ 1.5 ಕ್ವಿಂಟಲ್ ಹಾಕಟೇನ, ಇಲ್ಲ 2 ಕ್ವಿಂಟಲ್. ಈಗ ರೇಷನ್ ಇದ್ದಾಗಾರ ರೇಷನ್ 1 ಕ್ವಿಂಟಲ್, ಮತ್ತು ನೀವು 1-2 ಕ್ವಿಂಟಲ್. ಮತ್ತು ನನ್ನ ಗಾಡಿ ಎದಕ್ಕೆ ಬರ್ತದೆ? ಟಯರ್ ಎಲ್ಲ ಹಾಳಾಗ್ಬಿಡ್ದವು. ಅದಕ್ಕಾಗಿ ಒಂದು ಸ್ವಲ್ಪ ಜಾಸ್ತಿ ಬಾಡಿಗೆ ಕೊಡ್ರಿ, ಏನು ಆಗಂಗಿಲ್ಲ. ಹೌದು ಬಿಡಪ್ಪ, ನೀ ಅನ್ನೋದು ಕರೆ. ದುಡಿಯೋರಿಗೆ 10 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಏನು ಆಗಂಗಿಲ್ಲ. ನಾನು 60 ರೂಪಾಯಿ ಕೊಡ್ಬೇಕು ಅನ್ಕೊಂಡಿದ್ದೆ.
80 ರೂಪಾಯಿ ಕೊಡ್ತಾನೆ ತಗ ಬಿಡು, ಬಡ ಬಡ ಹನಿ ಉದ್ರಾಕತೈತಿ. ಅದೇ ರೀ ಮತ್ತೆ ಹಂಗೆ ಕೊಟ್ಟೆ ಅಂದ್ರೆ ನಮಗೂ ಒಂದು ಸ್ವಲ್ಪ ಹೋಗಿ ಮನೆ ತನಕ ಇಳ್ಸಂಗಕತ್ತೆ, ಇಲ್ಲ ಅಂದ್ರೆ ನಡ ಅದಾಗ ಇಳಿಸ್ಬಿಡ್ಲೇನೋ ಅನಿಸ್ಬಿಡ್ತೈತೆ ಅದಕ್ಕೆ. ಯವ್ವ ಏನು ವಿಚಾರ ಮಾಡಕತ್ತೀವಿ? ಏನಿಲ್ಲವ, ಮುಂದೆ ಹೆಂಗೆ ಬದುಕು ಬಾಳೆವು ಹರಿಯದ ಮಗಳು ಕಟ್ಕೊಂಡು ಹೆಂಗೆ ಜೀವನ ಮಾಡ್ತೀವಿ ಅಂತ ವಿಚಾರ ಮಾಡಕತ್ತಿದ್ದೆ. ಅಮ್ಮ ಅವನ ಬಗ್ಗೆ ನನ್ನ ಬಗ್ಗೆ ನೀವು ಒಟ್ಟ ಚಿಂತೆ ಹಚ್ಚಿಗೆ ಬೇಡಮ್ಮ. ನಾನು ಕೆಲ್ಸಕ್ಕೆ ಹೋಗ್ಕನಮ್ಮ, ಎಷ್ಟರ ಆಗಲಿ ದುಡಿದು ತಂದು ಅವನ್ನ ಸಾಕ್ತಾನೆ. ನಮ್ಮಪ್ಪ ಹೆಣ್ಮಗಳಿಗೆ ಅಂದು ಅಲಕ್ಷ್ಯ ಮಾಡಿ ಅವಾಗ ಇಷ್ಟೆಲ್ಲ ಹಿಂಸೆ ಕೊಟ್ಟಾನಲ್ಲ, ಅವನ ನಿತ್ಕೊಂಡು ನೋಡ್ಬೇಕವ, ಆ ನಮ್ನಿ ಮಾಡ್ತಾನೆ. ಯವ್ವ ಯವ್ವ ಎಂಥ ಶಣೆ ಐತವ ನನ್ನ ಮೊಮ್ಮಗಳು. ನಿನ್ನ ಮಾತು ಕೇಳಿದ್ರೆ ದುಃಖೊಕ್ಕಿ ಬರ್ತೈತೆ ನೋಡವ್ವ. ಏನು ಮಾಡ್ತೀವಿ ಹಲ್ಕಟ್ಪಾಡೆ ಅಂತ ಅನ್ನೋದ ನಿಮ್ಮಪ್ಪ ಆಗ್ಲವ. ಆದ್ರೆ ನೀ ದುಡಿದು ಆಕಿನ ಸಾಕೋದೇನು ಬೇಡ, ಆಕಿನ ಕೆಲ್ಸಕ್ಕೆ ಹೋಗ್ಲಿ. ನೀ ಹರಿಯದ ಮಗಳು ಎಲ್ಲರ ಒಂದು ಹಂತೇಳಿ ಚೆಂದಾಗಿದ್ದಂತಾರ ಮಂತೇನ ನೋಡಿ ಮದುವೆ ಮಾಡಿಕೊಡ್ತೇವೆ. ನಮ್ಮ ಕೈಲಿ ಎಷ್ಟಾಕೈತೆ ಅಷ್ಟು ಸಾಧ್ಯ ಆದಷ್ಟು ನಿಮ್ಮ ಮಾವು ಹೇಳ್ತಾನವ. ಬೇಡ ಬೇಡಮ್ಮ, ನನಗೆ ಈ ಮದುವೆ ಪದಿವೆ ಅನ್ನೋದು ಏನು ಬೇಡ. ಅಪ್ಪನಂತ ನೈ ಸಿಕ್ಕಂದ್ರೆ ಏನು ಮಾಡ್ಬೇಕು? ಅದಕ್ಕೆ ನನ್ನ ಅವನು ಕೂಡ ಚಲೋ ನೋಡ್ಕೊಳಂತ ಹುಡುಗ ಸಿಕ್ಕರಷ್ಟ ನಮ್ಮ ಮದುವೆಕ್ಕನೆ, ಇಲ್ಲದ್ರೆ ಮದುವೆನ ಆಗಂಗಿಲ್ಲ. ಆಗ್ಲವ ನಿನ್ನ ಆಸೆ ಅಂತೆ ಹುಡ್ಕನ ಅಂತ ಹುಡುಗ ಸಿಕ್ಕ ಮೇಲೆ ಮದುವೆ ಆದ್ರೆ ಆಗಂಗಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ. ಅಲ್ಲ ಬೇವ, ಮೊದಲು ಮದುವೆ ಪದಿವೆ ಅಂತ ವಿಚಾರ ಮಾಡಕತ್ತೀರಲ್ಲ ನೀವು, ಮೊದಲು ಎಲ್ಲರೂ ಒಂದು ಮನೆ ನೋಡ್ರಿ ಬೇವ. ನನಗೊಂದು ಸಣ್ಣದ ಗುಡಿಸ್ಲು ಆಗೋಲ್ದಕ್ಕ ಅಲ್ಲೇ ಇದ್ದು ತಾಯಿ ಮಗಳ ಜೀವನ ಮಾಡ್ತೇವೆ ನಾವು. ಎಷ್ಟು ದಿನ ಅಂತ ಅಣ್ಣಗ ಅತಿಗೆ ಮಗ ಹೊರೆಯಾಗಿರೋದು, ಅವ್ರೇನೋ ಸುಮ್ಮನೆ ಅದರ ಅಂತಂದು ಅತಿ ದುರುಪಯೋಗ ಮಾಡ್ಕೋಬಾರ್ದವೆ ನಾವು. ಹೌದವ, ನಿಮ್ಮ ಅಣ್ಣ ಒಜ್ಜಕತೆ ಅಂದು ನಿಮ್ಮ ಅತ್ತಿಗೆಮ್ಮನ ಅವನ ಜೊತೆಗೆ ಈಗ ಪೇಟೆಗೆ ಹೊಂಟಾಳ. ಏನಾರ ನಾನು ತರಕಾರಿ ಹಚ್ತೇನೆ ನಡಿ, ಮನೆ ಕುಂತಾರೆ ಏನು ಮಾಡೋದೈತಿ ಎಲ್ಲ ಅವ್ರು ಮಾಡ್ಕೊಂತಾರ ಅಂಥೇಳಿ ಮನೆ ಕುಂತ್ರ ಒಂದು ಎರಡವ ದುಡ್ಯಂದು ಒಂದು ಕೈ ತಿನ್ನವು 5 ಬಾಯಿ ಎಷ್ಟು ಈಡಾಕತ್ ಹೇಳು. ಹೌದೇನ ಬೇ? ಅದಕ್ಕೆ ಅತ್ತಿಗೆಮ್ಮಿಗೆ ಮನೆ ಕಂಡ ಇಲ್ಲ ಬಿಡು. ನನಗೂ ಹೇಳ್ಬೇಕ ಬೇಡ ನೀನು? ಅತ್ತಿಗೆಮ್ಮನ ಜೊತೆಗೆ ಹೊಕ್ಕಿದ್ದು ನಾನು ಏನಾರು ಒಂದು ತರಕಾರಿ ಹಚ್ತಿದ್ದಕ್ಕೆ ಮಗ್ಳನ ಆದಷ್ಟು ಆಗಲಿ ಅಪ್ಪರ. ಏನು ಒಂದೇ ಸಲ್ಕಂಡು ಜಮ್ಮಶ ಆಗ್ಬೇಕು ಅನ್ನೋದೇನಿಲ್ಲ. ಮತ್ತು ದುಡ್ಕೊಂಡು ತಿನ್ನಕ್ಕೆ ಯಾಕೆ ಬೇ ಅಂಜ್ಬೇಕು? ಅದೇನೋ ಅಂತಾರಲ್ಲ, ಕಳು ಮಾಡಿದ್ರೆ ನಾಚಿಗೆವ. ದುಡ್ಕೊಂಡು ತಿನ್ನೋರಿಗೆ ಅದಕ್ಕೆ ಯಾವ್ದಾದ್ರೇನು ಒಟ್ಟು 4 ಬಿಲ್ ಕೈಯ ಬಂದು ನಮ್ಮ ಹೊಟ್ಟೆ ನಾವು ಮತ್ತೊಬ್ರಿಗೆ ಒಜ್ಜಾಗ್ಲಾರ್ದಂಗೆ ದುಡ್ಕೊಂಡು ತಿಂದ್ರೆ ಅಷ್ಟೇ ಸಾಕು. ಖುಷಿ ಆತವ ನಿನ್ನ ಮಾತು ಕೇಳಿ ಮಗಳ. ಆತು, ನಿಮ್ಮ ಅತ್ತಿಗೆಮ್ಮ ಬರಲಿ, ಮಾತಾಡ್ತಾನೆ ಆಕೆ ಜೊತೆಗೆ. ಹೋಗುವಂತ ನೀನು ನಾಳೆಯಿಂದ ತರಕಾರಿ ಹಚ್ಚುವಂತೆ. ಒಂದಿಷ್ಟು ಚಾ ಮಾಡು, ನೀರು ಕಾಸು ಒಂದಿಷ್ಟು ಕೈ ಕಾಲು ಮರಿ ತೊಗೊಳಕ್ಕೆ. ಎಷ್ಟು ಮಳೆ ಹಚ್ಚಿ ಹೊಳ್ಯಾಕತ್ತೈತಿ. ಇಂಥ ಮಳೆಗೆ ಬಂದು ಪಾಪ ತೋರಿಸ್ಕೊಂಡು ಕಾಯ್ಯದಂಗೆ ಆಗಿರ್ತೈತಿ. ಹೋಗಿ ನೀರು ಕಾಸು ಚಾ ಮಾಡು. ಇವ ನಾನು ಕೆಲ್ಸಕ್ಕೆ ಹೋಗ್ಕಂಡೆ ನಾಳೆಯಿಂದ. ನನ್ನ ಫ್ರೆಂಡ್ ಜೊತೆ ಮಾತಾಡೇನಿ, ಆಫೀಸ್ನಾಗ ಏನೋ ಬರ್ಕೊಳ್ಳೋ ಕೆಲಸ ಅಂತ, ಅದಕ್ಕೆ ಹೋಗ್ಕನವ. ಹೌದಾ, ಸರಿ ತಗೊಳವ. ಕಳ್ಸಕ್ಕೆ ಮನಸ್ಸಿಲ್ಲ, ಆದರೆ ಏನು ಮಾಡ್ಬೇಕು? ದುಡಿಲಿಲ್ಲದ್ರೆ ದಾರಿನೇ ಇಲ್ಲ. ಎಷ್ಟು ದಿನ ಅಂತ ನಾವು ಅಣ್ಣ ಅತ್ತಿಗೆ ನಮಗೆ ವಜ್ಜಾಗಿರೋದು. ಪಾಪ ಅವರು ರಟ್ಟೆ ಮೇಲೆ ದುಡ್ಕೊಂಡು ತಿನ್ನೋರು, ಇನ್ನೊಬ್ರಿಗೆ ಹೊರೆ ಬಾರ್ದಲ್ಲವ. ಅದಕ್ಕೆ ಹೊರಗೆ ಯಾ ನಮ್ನಿ ತಂಡೈತಿ. ಚೀಚಿ ಚೀಚಿ ಚಿ ಇಂಥ ತಂಡಾಗ ಎಲ್ಲರೂ ಹೊರಗೆ ಹೋದೆ ಅಂದ್ರೆ ಕೈಕಾಲು ಹಂಗೆ ಸಿಟ್ಟೈತೆ ನೋಡು. ಪಲ್ಯ ಲೇ ಪಲ್ಯ, ಒಂದು ಲೋಟ ಚಾ ತಂಬರ. ಕುತ್ಕಾತಿಯಮ್ಮ, ನಾನು ತಂಬರ್ತಾನೆ ಚಾನ. ಪಲ್ಯ ಕೇಳಕತ್ತಾಳ ಅದಕ್ಕೆ. ಏನು ಬೇಡವಾ? ಅದೇನೋ ಅಂತಾರಲ್ಲ, ಸೋತ್ ಬಂದಿದ್ದು ನಾನು, ಹಂಗಾಗಿ ಮನ್ಯಾಗ ಹಂಗೆ ಕುಂದ್ರಿಸಿ ಕೂಳು ಹಾಕಿಲ್ಲ ನೀವೇನು ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಂಡು ಕೂಳು ಹಾಕಿರಿ ಅಂತ ನಾಳೆ ಒಂದು ಮಾತು ಬಂದ್ರೆ ನಾನೆಲ್ಲ ನಿಸ್ಕೊಳಕ್ಕೆ ಹೋಗ್ಲಿ? ಬೇಡ, ಆರಾಮಿರ ನೀನು. ಅದ ನನ್ನ ಮಗಳು ಮಾಡ್ತಾಳೆ, ಇಲ್ಲ ನಾ ಮಾಡ್ಕೊಂತಾನೆ ಒಂದು ಗಳಿಗೆ ಕುತ್ಕೊಂಡು ಎದ್ದು. ಇಲ್ರಿ ಅತ್ತಿಗೆಮ್ಮ, ನಾನು ಯಾಕೆ ಹಂಗೆ ಅನ್ನಕ್ಕೆ ಹೋಗ್ಲಿ? ಆ ಹಳೆ ಭಾಗ್ಯನ ಬೇರೆ, ಈಗಿನ ಭಾಗ್ಯನ ಬೇರೆ. ಜೀವನದ ಅನುಭವ ಆಗ್ಬಿಟ್ಟೈತ್ರಿ ನನಗೆ. ಅದಕ್ಕೆ ನಾನು ಏನು ಅನ್ನಲ್ಲ ತಗೊಳ್ರಿ. ಏನು ಮಾಡ್ತೀನಿ ನೋಡಿ, ನನ್ನ ಮಗಳದು ತೋಳ ಬಂತು ತೋಳ ಅನ್ನೋ ಕತ್ತಿ ಅದಂಗೆ ಆಗೈತಿ. ಸುಳ್ಳ ಪಳ್ಳ ತೋಳ ಬಂತು ಅಂತ ಹೆದರಿಸಿ ಊರನ್ನರನ ಆಮೇಲೆ ಕರೆಗನ ಬಂದು ತೋಳ ಕುರಿ ತಿಂದೋದ್ರು ಯಾರು ಕಾಪಾಡಲಿಲ್ಲ. ಹಂಗಾಗೈತೆ ನನ್ನ ಮಗಳು ಬಾಳೆ. ಇಷ್ಟು ದಿನ ಸುಳ್ಳು ಹೇಳೋದು ಮೋಸ ಮಾಡೋದು ಮಾಡಿ ನಂಬ್ದಂಗೆ ಆತು ನೋಡಿ ನಿನ್ನ. ಇವ ಅತ್ತಿಗೆ ನಂಬಲಿಲ್ಲದ್ರೆ ಪರವಾಗಿಲ್ಲವ, ಆದ್ರೆ ಹಿಂಗೆ ಚುಚ್ಚು ಮಾತಾಡೋದು ಅಷ್ಟು ಸ್ವಲ್ಪ ಕಮ್ಮಿ ಮಾಡೋಣವ. ತಡ್ಕೊಳಕ್ಕೆ ಆಗಂಗಿಲ್ಲ ಇಷ್ಟೆಲ್ಲ ಚುಚ್ಚು ಮಾತಾಡಿದೆ ಅಂದ್ರೆ. ಏನು ಮಾಡ್ಬೇಕವ? ನಮ್ಮ ಮಾತು ಅಂತವು ನಾವು ಮಾತಾಡಿದೆ ಅಂದ್ರೆ ಚುಚ್ಚಿದಂಗೆ ಅನಿಸತ್ತೆ ನಿಮಗೆ. ಆದ್ರೆ ನೀವು ಬೇಷ ಚುಚ್ಚಿರ್ತೀರಲ್ಲ, ಅದು ಹೆಂಗೆ ಗೊತ್ತಾಗ್ಬೇಕು ಹೇಳು? ಅದ್ರ ನೋವು ತಡ್ಕೊಳ್ಳೋದು ಹೇಳು. ಅತ್ತಿಗೆಮ್ಮ ನಾನು ಕ್ಷಮಿಸ್ಬಿಡು ಅತ್ತಿಗೆಮ್ಮ. ನನ್ನ ಗಂಡನ ಮಾತು ಕೇಳಿ ನಾ ಸಗಣಿ ತಿನ್ನೋ ಕೆಲಸ ಮಾಡಿಬಿಟ್ಟನಿ. ಅವ್ನ ಮಾತಿನ ಜೀವನದಾಗ ಕೇಳೋದಿಲ್ಲ ಏನೋ ಅವ್ನು ನೆಳ್ಳು ನಮ್ಮ ಮನೆ ಮೇಲೆ ಬೀಳಾರ್ದಂಗೆ ನೋಡ್ಕೊಂತಾನೆ ಅತ್ತಿಗೆಮ್ಮ. ದಯವಿಟ್ಟು ಇದೊಂದು ಸಲ ಕ್ಷಮಿಸ್ಬಿಡು ಅತ್ತಿಗೆಮ್ಮ ನನ್ನ. ಅವನು ಹೇಳ್ತಾನ ನಿನಗೆ ಅರಿವು ಇರ್ದಿಲ್ಲ, ನಿನ್ನ ತವ್ರ ಮನೆ ಅಣ್ಣ ಅತ್ತಿಗೆಮ್ಮ ಅನ್ನೋದು. ಅವ ಹೇಳಿದ್ನಂತ ಈಗ ಕೇಳಿದ್ಲಂತ. ಸಣ್ಣ ಕೂಸು ನೋಡಿ ನೀನು ಏನು ತುತ್ತು ಕಿವಿಯಾಗಿ ಇಟ್ಕೊಂತೀನ? ಅರಿವು ಇರಲ್ಲ ನಿನಗೆ. ಏನು ಮಾಡಕತ್ತೇನೆ ನಾನು, ಏನು ಮಾಡಕತ್ತಿಲ್ಲ, ಅರಿವು ಇಟ್ಕೊಂಡು ಬಾಳೆ ಮಾಡೋದು ಕಲಿಬೇಕು. ಎಲ್ಲ ಮುಗಿಸಿ ಎಲ್ಲ ವಾದ್ಲ ಅನ್ನಂಗ ಈಗ ನಾನು ತಪ್ಪಾತತಿಗೆಮ್ಮ ಅಂತ ಮಾತುಗೊಂಡು ಕೇಳಿದೆ ಅಂದ್ರೆ ಬಂದಿದ್ದೇನ ಬಾರಿಸಿದ್ದೇನೆ ಇದ್ರಾಗ. ಇಲ್ಲೋಡ್ ಬಗ್ಗೆ ಪಿತ್ತ ನೆತ್ತಿಗೆರೆಸ್ಬೇಡ. ಒಂದು ಮನೆ ನೋಡಿ ಬಂದನಿ, ನೀವು ತಾಯಿ ಮಗಳು ಅಲ್ಲೇ ಇದ್ದು ಅದ್ರದ್ದು ಏನು ಬಾಡಿಗೆ ಬಂಕ್ ಎಲ್ಲ ಕಟ್ಕೊಂಡು ಜೀವನ ಮಾಡ್ರಿ. 1 ತಿಂಗಳಿಗಾಗವಷ್ಟು ರೇಷನ್ ಹಾಕಿಸ್ಕೊಡಕ್ಕೆ ಹೇಳ್ತಾನೆ ನಿಮ್ಮ ಅಣ್ಣಗ. ಆಮೇಲೆ 1 ತಿಂಗಳ ದಿನ ದುಡ್ಕೊಂಡು ನಿಮ್ಮ ಬಳೆ ನೀವು ಮಾಡ್ಕೇರಿ, ನಮಗಂತೂ ಹೊರೆ ಆಗಬೇಡ್ರಿ. ಹೌದ್ರಾ? ಸರಿ ತಗ್ರಿ ಅತ್ತಿಗೆಮ್ಮ, ನಾಳೆನ ಹೋಕ್ಕವಿ. ಹಂಗೆ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಳಕ್ಕೆ 1-2 ಬಾಂಡೆ ಕೊಟ್ಟಿದ್ರೆ ಚಲೋ ಆಕೈತ್ರಿ. ಅಲ್ಲಿಂದ ಏನು ತಂದಿಲ್ಲ ಅಲ್ಲ, ಮತ್ತು ಬರೀ ಕೈಲೇ ಬಂದೆ ನಾನು.
ಕೊಡ್ತಾನವ ಕೊಡ್ದಂಗಿದ್ರೆ ನಡೀತೈತೆ ಇಲ್ಲೇ ಜಾಂಡ ಉರ್ಕೊಂಡ್ ಕುಂದ್ರಂಗದಿ ನೀನು ಹಗರ ಇಲ್ಲ ಏನು ಮಾಡ್ಬೇಕು ಆ ಹುಡುಗಿ ಮಕ್ಕ ನೋಡಿ ನಿನಗೆ ಉಪಕಾರ ಮಾಡ್ದಂಗೆ ಅಷ್ಟೇ